ಸಂತೋಷ್. ನನ್ನ ತಂದೆ ಹೆಸರು ಸಂತೋಷ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಗಳೂರು. ನಾವೀಗ ವಿಟಮಿನ್ಗಳ ಬಗ್ಗೆ ಮೊದಲನೇದಾಗಿ ವಿಟಮಿನ್ ಎ. ವಿಟಮಿನ್ ಎ ಅಂದರೆ ಯಾವುದು ಗೊತ್ತಂದ್ರೆ ಇನ್ನೊಂದು ಗುರುಡು. ಅವರಿಗೆ ರಾತ್ರಿ ಕಣ್ಣು ಕಾಣಿಸೋದ್ರಿ ಮತ್ತು ದೃಷ್ಟಿ ಅಷ್ಟೇ ಪೂರಕವಾಗುತ್ತೆ. ಎಂಥ ಆಹಾರ ಪದಾರ್ಥಗಳನ್ನು ತಿನ್ನಬೇಕಂದ್ರೆ ಪಪ್ಪಾಯಿ, ಕ್ಯಾರೆಟ್, ಮಾವು, ಹಾಲು ಇತ್ಯಾದಿ ಪದಾರ್ಥಗಳನ್ನು ತಿನ್ನಬೇಕು. ವಿಟಮಿನ್ ಬಿ. ವಿಟಮಿನ್ ಬಿ ಬರೋದು ಬೇರೆ ಬೇರೆ ಕೈಗಳಲ್ಲಿ ಜುಮ್ ಹಿಡಿತವ್ರಿ ಮತ್ತು ಇದು ತುರಿಸ್ತದ್ರಿ, ಉಸಿರಾಟದ ತೊಂದರೆ ಆಗ್ತದೆ. ಇಲ್ಲಿ ತೋರಿಸ್ತೀನಿ. ಇಲ್ಲ ನೋಡಿ ಅವ್ರಿಗೆ ಹೆಂಗೆ ನೋಡಿದ್ರೆ ವಿಟಮಿನ್ ಸಿ. ವಿಟಮಿನ್ ಸಿ ಸ್ಕರ್ವಿ. ಅವರು ರಕ್ತ ಒಸರುವ ಮತ್ತು ವಸಡುಗಳಲ್ಲಿ ಅವು ಹುಟ್ಟೋರಿ ಇಲ್ಲಾಗಿದೆ. ನೋಡಿ ಕೈಯಲ್ಲಿ ಹೀಗಾಗ್ತದೆ ವಿಟಮಿನ್ ಸಿ. ಈ ವಿಟಮಿನ್ ಡಿ ರಿಕೆಟ್ಸ್. ರಿಕೆಟ್ಸ್ ಅಂದರೆ ಮೂಳೆಗಳು ಮತ್ತು ಕೈಕಾಲುಗಳು ಮೂಳೆಗಳು ಮೃದು ಮೂಳೆಗಳು ಹೆಂಗೆ ಇವುದರಿಂದ ದೂರ ಇರಬೇಕಂದ್ರೆ ಪದಾರ್ಥಗಳನ್ನು ತಿನ್ಬೇಕ್ರಿ. ಐಸಿಟಿ ವಿಟಮಿನ್ ಬಿ ನಿಂದ ಯಾವ ಪದಾರ್ಥಗಳನ್ನು ತಿನ್ಬೇಕಂದ್ರೆ ಇದು ಹಾಲು, ಗೋಧಿ, ಅಕ್ಕಿ, ಪನೀರ್, ಕುಂಬಳಕಾಯಿ ಬೀಜಗಳು. ವಿಟಮಿನ್ ಬಿ ತಿನ್ಬೇಕು. ವಿಟಮಿನ್ ಸಿ ಕಿತ್ತಾಳೆ, ನಿಂಬೆ, ನೆಲ್ಲಿ ಇಂತಹ ಪದಾರ್ಥಗಳನ್ನು ವಿಟಮಿನ್ ಸಿ ಇರ್ತದೆ. ವಿಟಮಿನ್ ಡಿ ರಿಕೆಟ್ಸ್. ಎಂಥ ಪದಾರ್ಥಗಳನ್ನು ತಿನ್ಬೇಕಂದ್ರೆ ಮೀನು, ಬೆಣ್ಣೆ, ಹಾಲು, ಮೊಟ್ಟೆಗಳು. ವಿಟಮಿನ್ಗಳ ಬಗ್ಗೆ ತಿಳಿತ್ರಿ.